ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಸಿಬಿಎಸ್ಇ ವಿದ್ಯಾರ್ಥಿಗಳ ಪೋಷಕರು ಗಮನಿಸಬೇಕಾದ ಒಂದಿಷ್ಟು ವಿಷಯಗಳು ಅನ್ನೋದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ತುಂಬಾ ಜನ ಕಮೆಂಟ್ ಮಾಡಿದಿರಿ, ಹೆಲ್ಪ್ ಆಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಹಾಗೆಯೇ ಇನ್ನೊಂದು ವಿಷಯ ಕೆಲವರು ಕೇಳಿದ್ರು, ಏನು ಅಂತಂದ್ರೆ, ಯಾಕೆ ಮೇಡಮ್ ಒಬ್ರೊಬ್ರು ಪಬ್ಲಿಕೇಶನ್ ಬೇರೆ ಬೇರೆ ತಗೊಂತಾರೆ, ಎಲ್ಲರೂ NCERT ಬುಕ್ ಅನ್ನ ಫಾಲೋ ಮಾಡಲ್ಲ ಅಂತ. ಹೌದು, ನೀವು ಕೇಳ್ತಿರೋದು ನಿಜಾನೇ. ಪಬ್ಲಿಕೇಶನ್ಸ್ ಬೇರೆ ಇದೆ ಅಂದ ತಕ್ಷಣ ಅಲ್ಲಿನ ಕಂಟೆಂಟ್ ಗಳು ಚೇಂಜ್ ಆಗಿರೋದಿಲ್ಲ. NCERT ಬುಕ್ ಅಲ್ಲಿ ಇರುವಂತಹ ಕಂಟೆಂಟ್ ಸೇಮ್ ಇರುತ್ತೆ. ಕೆಲವರು ಪಬ್ಲಿಕೇಶನ್ ಬೇರೆ ತಗೊಂಡಿರ್ತಾರೆ. ಬಟ್ 9th to 10th ಹೋದ್ಮೇಲೆ ಎಲ್ಲರೂ ಕೂಡ NCERT ಬುಕ್ ಅನ್ನೇ ಫಾಲೋ ಮಾಡ್ತಾರೆ. ಸೊ ಇದು ಅದರ ಒಂದು ಡೀಟೇಲ್ ಆಗಿರುತ್ತೆ. ಹಾಗಾದ್ರೆ ಇವತ್ತು ಸ್ಟೇಟ್ ಸಿಲೆಬಸ್ ನಲ್ಲಿರೋ ವಿಶೇಷತೆಗಳೇನು, ನಮ್ಮ ಸ್ಟೇಟ್ ಸಿಲೆಬಸ್ ನಲ್ಲಿರೋ ಮಕ್ಕಳ ಒಂದು ಏನೆಲ್ಲ ಉಪಯೋಗ ಇದೆ ಅದನ್ನ ತಗೊಳೋದ್ರಿಂದ ಅನ್ನೋದನ್ನ ನೋಡೋಣ. ಹಾಗೆಯೇ ಸ್ಟೇಟ್ ಸಿಲೆಬಸ್ ಗಳ ಬಗ್ಗೆ ಕೆಲವೊಂದಿಗೆ ತಪ್ಪು ಮಾಹಿತಿ ಇದೆ, ತಪ್ಪು ಗ್ರಹಿಕೆ ಇದೆ, ಅದನ್ನ ಇವತ್ತು ಹೋಗಲಾಡ್ಸೋಣ. ಸ್ಟೇಟ್ ಸಿಲೆಬಸ್ ಬಗ್ಗೆ ಡೀಟೇಲ್ ಬೇಕು ಅಂದ್ರೆ ನಾನು ಡೀಟೇಲ್ ಆಗಿ ಒಂದಿಷ್ಟು ವಿಡಿಯೋ ಮಾಡಿದೀನಿ. ಇವತ್ತು ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. ನಾನಿವತ್ತು ಅಲ್ಲಿನ ಮಿತ್ಗಳ ಬಗ್ಗೆ ಹೇಳ್ತೀನಿ. ತಪ್ಪು ಗ್ರಹಿಕೆನ ಫಸ್ಟ್ ಸರಿ ತಗೋಬೇಕು, ಅದನ್ ಬಗ್ಗೆ ಹೇಳ್ತೀನಿ. ಮೊದಲನೇದು ವಿಶೇಷತೆ ಹೇಳ, ಇದು ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಠ್ಯಕ್ರಮ ಇರುತ್ತೆ. ಹೇಗೆ ಅಂತ ಕೇಳ್ತಿದ್ರಾ? ಹೇಗೆ ಅಂದ್ರೆ, ಈಗ ನಾವು ಹಿಸ್ಟ್ರಿ ತಗೊಂಡ್ರೆ, ಸೋಷಿಯಲ್ ಸೈನ್ಸ್ ತಗೊಂಡ್ರೆ, ನಮ್ಮ ರಾಜ್ಯದ ಸಂಸ್ಕೃತಿ, ನದಿಗಳು, ಇವೆಲ್ಲದರ ಬಗ್ಗೆ, ರಾಜರುಗಳು ಆಳಿರುವಂತ ಎಲ್ಲ ಕ್ಷೇತ್ರಗಳ ಬಗ್ಗೆ ಎಲ್ಲವೂ ಡೀಟೇಲ್ ಆಗಿ ನಮ್ಮ ಕರ್ನಾಟಕದ ಬಗ್ಗೆ ನಾವು ಫಸ್ಟ್ ತಿಳ್ಕೊಂಡು ನೆಕ್ಸ್ಟ್ ಹೊರ ರಾಜ್ಯಗಳ ಬಗ್ಗೆ ತಿಳ್ಕೊಂತೀವಿ. ಆದ್ರೆ CBSE ಅಲ್ಲಿ ಏನಾಗುತ್ತೆ, ಇಡೀ ದೇಶವೇ ಅದನ್ನ ವಿಚಾರಗಳು ಅದರಲ್ಲಿ ಸಿಗುತ್ತೆ. ಇದು ಒಂದ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಾಗನ್ಬಿಟ್ಟು ನಾವು ಬೇರೆ ಭಾರತದ ವಿಶೇಷತೆಗಳನ್ನ ತಿಳ್ಕೊಳ್ಳೋಕೆ ಅಂದ್ರೆ ಆ ವಿಶೇಷತೆಗಳನ್ನು ಕೂಡ ಸ್ಟೇಟ್ ಸಿಲೆಬಸ್ ನಲ್ಲಿ ಹಾಕಿರ್ತಾರೆ. ಫಸ್ಟ್ ಪ್ರಿಯಾರಿಟಿ ಕರ್ನಾಟಕದ ಬಗ್ಗೆ ಇರುತ್ತೆ. ಹಾಗೆಯೇ ಇಲ್ಲಿನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸರಳವಾಗಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬಹುದು. ಹಾಗೆ ಇದು ಕನ್ನಡ ಮೀಡಿಯಂ ಹಾಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಇದು ಇದರ ವಿಶೇಷತೆ. ಕನ್ನಡ ಮೀಡಿಯಂ ಅಲ್ಲೂ ಕೂಡ ಮಕ್ಕಳು ಮಾತೃಭಾಷೆಯಲ್ಲಿ ಓದ್ಬಹುದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಓದ್ಬಹುದು. ಹಾಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, CBSE ICSE ಸಿಲೆಬಸ್ಗೆ ಹೋಲಿಸ್ಕೊಂಡ್ರೆ ಇದರಲ್ಲಿನ ಶುಲ್ಕ ಮಕ್ಕಳಿಗೆ, ತಂದೆ ತಾಯಿಗೆ ಕಡಿಮೆ ಬರುತ್ತೆ, ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಇದನ್ನ ಎಲ್ರು ಏನ್ ಮಾಡಬಹುದು, ಈ ವಿದ್ಯೆನ ಕಲಿಬಹುದು, ಸ್ಕೂಲಿಗೆ ಹೋಗ್ಬಹುದು. ಆಯ್ತಾ? ಇದೊಂದು ಬೆನಿಫಿಟ್. ನೆಕ್ಸ್ಟ್ ಏನು ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್, KS ಇರಬಹುದು, ಗವರ್ಮೆಂಟ್ ನಿಂದ ಕರೆಯಲ್ಪಡುವಂತ ಹಲವಾರು ಎಕ್ಸಾಮ್ ಗಳಿಗೆ ಇದು ಸಹಾಯ ಆಗುತ್ತೆ. ಯಾಕಂದ್ರೆ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕಲಿಯೋದ್ರಿಂದಾಗಿ ಅಂತ ಎಕ್ಸಾಮ್ ಗಳನ್ನ ತಗೊಳ್ಳೋದಕ್ಕೆ ಇವರಿಗೆ ಸುಲಭವಾಗುತ್ತೆ. ಇದರಲ್ಲಿ ಅತಿಯಾದ ಒತ್ತಡ ಇಲ್ಲದಿರೋದ್ರಿಂದಾಗಿ ಮಕ್ಕಳು ತಮ್ಮ ಆಸಕ್ತಿಯ ಕ್ಷೇತ್ರವನ್ನ ಆಯ್ಕೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹೇಗಂತ ಕೇಳ್ತೀರಾ? ಟ್ಯೂಷನ್ಗೆ ಆಲ್ಮೋಸ್ಟ್ ಸ್ಟೇಟ್ ಸಿಲೆಬಸ್ ಮಕ್ಕಳು ತುಂಬಾ ಕಡಿಮೆ ಹೋಗೋದು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಮಾಡಿರುವಂತಹ ಪಾಠಗಳು ಅರ್ಥ ಆಗುತ್ತೆ, ಕಾನ್ಸೆಪ್ಟ್ ಸ್ವಲ್ಪ ಈಸಿ ಆಗಿರೋದ್ರಿಂದಾಗಿ ಅವ್ರಿಗೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಳ್ಕೊಳಕಾಗುತ್ತೆ. ಈಗ ಅವರು ಚೆಸ್ ಆಡ್ತಾರೆ ಅಥವಾ ಬ್ಯಾಡ್ಮಿಂಟನ್ ಆಡ್ತಾರೆ, ಇಂತಹ ಒಂದು ಆಟಗಳೆಲ್ಲ ಅಥವಾ ಸಂಗೀತ, ಇದ್ರಲ್ಲೆಲ್ಲ ಅವರು ತಮ್ಮ ಸಮಯವನ್ನ ಕೊಟ್ಕೊಂಡು ಎಜುಕೇಶನ್ ಜೊತೆಗೆ ತಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಕೂಡ ಅವರು ಮುಂದುವರಿಬಹುದು. ಇದು ಇದರ ವಿಶೇಷತೆ. ಹಾಗಾದ್ರೆ CBSE ಮಕ್ಕಳು, ICSE ಸಿಲೆಬಸ್ ನ ಮಕ್ಕಳು ಬೇರೆ ಕೋಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಇಲ್ವಾ ಕೇಳಿದ್ರೆ ಖಂಡಿತ ಇರ್ತಾರೆ. ಆದ್ರೆ ಸ್ವಲ್ಪ ಕಡಿಮೆ ನಾನು ನೋಡಿದ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಅವರು ಟ್ಯೂಷನ್ ಸೆಂಟರ್ ಅಲ್ಲೇನೆ ಹೆಚ್ಚಿನ ಸಮಯವನ್ನ ಕಳೆಯೋದನ್ನ ನಾನು ನೋಡಿದ್ದೀನಿ. ಟ್ಯೂಷನ್ ಸೆಂಟರ್ ಅಲ್ಲಿ ಬರುವಂತ ಹೆಚ್ಚಿನ ಮಕ್ಕಳು ICSE ಸಿಲೆಬಸ್ ಹಾಗೂ CBSE ಸಿಲೆಬಸ್, ಯಾಕಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ಟೈಮ್ ಗಳು ಹಿಡಿಯೋದ್ರಿಂದಾಗಿ ಅವರು ಅಲ್ಲಿ ಟೈಮ್ ಅನ್ನ ಕಳೀತಾರೆ. ಇದೊಂದ್ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಂತ ಎಲ್ಲಾ ಮಕ್ಕಳಿಗೂ ಇದು ಅಪ್ಲೈ ಆಗೋದಿಲ್ಲ. ಆಮೇಲೆ ಪೋಷಕರೆಲ್ಲ ಬೇಸರ ಮಾಡ್ಕೊಂಡು ಮೆಸೇಜ್ ಮಾಡಬೇಡಿ ಆಯ್ತಾ, ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ, ಕೆಲವು ಮಕ್ಕಳಿಗೆ. ಓಕೆ, ಹಾಗಾದ್ರೆ ಇದಿಷ್ಟು ವಿಶೇಷತೆ ಆಯ್ತು. ಇನ್ನು ಹಲವಾರು ವಿಶೇಷತೆಗಳು ಬೇಕು ಅಂದ್ರೆ ನನ್ನ ಹಳೆ ವಿಡಿಯೋನ ನೀವು ನೋಡ್ಬೇಕು. ತಪ್ಪು ಗ್ರಹಿಕೆ ಇದೆ, ಅದು ಏನು ಅನ್ನೋದನ್ನ ಫಸ್ಟ್ ನೋಡೋಣ. ಓಕೆ, ತಪ್ಪು ಗ್ರಹಿಕೆ ಏನ್ ಗೊತ್ತಾ? ಸ್ಟೇಟ್ ಸಿಲೆಬಸ್ ಬಿಡಿ, ತುಂಬಾ ಸರಳವಾಗಿರುತ್ತೆ, ಯಾರ್ ಬೇಕಾದ್ರೂ ಪಾಸ್ ಆಗ್ಬಹುದು. ಇದು ಮಿತ್, ಸುಳ್ಳು. ಹೇಗೆ ನೀವು NCERT ಬುಕ್ ಅಲ್ಲಿರುವ ಕಂಟೆಂಟ್ ಹಾಗೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಕೂಡ ಅದೇ ಕಂಟೆಂಟ್ ಇರುತ್ತೆ. ನೀವು ಪುಸ್ತಕ ತೆಗೆದು ನೋಡಿಬೇಕಂದ್ರೆ ಒಂದ್ ಸ್ವಲ್ಪ ಡೆಪ್ತ್ ಆಗಿ ಒಂದು ಚೂರ್ ಆಚೀಚೆಗೆ ಆಗುತ್ತೆ. ಕೆಲವೊಂದು ಪೂರ್ತಿ ನಾನು ಕಾಪಿ ಇದೆ ಅಂತ ಹೇಳೋದಿಲ್ಲ, ಬಟ್ ತೀರಾ ಸರಳವಾಗಿ ಏನು ಸ್ಟೇಟ್ ಸಿಲೆಬಸ್ ನ ಮ್ಯಾಥ್ಸ್ ಸೈನ್ಸ್ ಆಗ್ಲಿ ಇಲ್ಲ. ಓಕೆ, ಅದನ್ನ ತಲೆಯಿಂದ ತೆಗೆದುಹಾಕಿ. ಹಾಗೆ ಇನ್ನೊಂದು ಮಿತ್ ಏನ್ ಗೊತ್ತಾ? CBSE ICSE ತಗೊಂಡ ವಿದ್ಯಾರ್ಥಿಗಳು ಮಾತ್ರ JEE NEET ಪರೀಕ್ಷೆಯನ್ನ ಸರಳವಾಗಿ ಪಾಸ್ ಆಗಬಹುದು. ಇದು ಕೂಡ ಶುದ್ಧ ಸುಳ್ಳು.
ಸ್ಟೇಟ್ ಸಿಲೆಬಸ್ ತಗೊಂಡ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದಿ ಸಿಇಟಿ, ಜೆಇ, ನೀಟ್ ಎಲ್ಲಾ ಎಕ್ಸಾಮ್ ಅನ್ನು ಆರಾಮ್ಸೆ ಪಾಸ್ ಮಾಡಿದ್ದಿದೆ. ಈ ಸರಿ ಕೂಡ ಸಿಇಟಿ ರಿಸಲ್ಟ್ ಅಲ್ಲಿ ಸ್ಟೇಟ್ ಸಿಲೆಬಸ್ ಮಕ್ಕಳು ಕೂಡ ತುಂಬಾ ಜನ ಚೆನ್ನಾಗಿ ರ್ಯಾಂಕ್ ತಗೊಂಡಿದ್ದಾರೆ. ಸೊ ಇದನ್ನ ತುಂಬಾ ತಲೆಯಿಂದ ತೆಗೆದುಹಾಕಿ. ಇಲ್ಲಿ ಏನ್ ಬೇಕು ಗೊತ್ತಾ, ಎಕ್ಸಾಮ್, ಈ ತರದ ಎಕ್ಸಾಮ್ ಪಾಸ್ ಆಗೋದಕ್ಕೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು, ಲಾಜಿಕ್ ಆಗಿ ಯೂಸ್ ಮಾಡ್ಬೇಕು, ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ ಮಾಡೋದ್ ಬರ್ಬೇಕು. ಸುಮ್ಮನೆ ಇಲ್ಲಿ ಸಿಲೆಬಸ್ ತಗೊಂಡ ತಕ್ಷಣ ಮಕ್ಳು ಮ್ಯಾಜಿಕ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಸ್ಟೇಟ್ ಸಿಲೆಬಸ್ ತಗೊಂಡ್ರೆ ಯೂಸ್ ಇಲ್ಲ, ಅಚೀವ್ಮೆಂಟ್ ಮಾಡೋದಕ್ಕಾಗಲ್ಲ, ಇದು ಕೂಡ ನಾನು ಇದನ್ನ ಒಪ್ಪೋದಿಲ್ಲ. ಎಲ್ಲವೂ ಆಯಾ ಮಕ್ಕಳ ಒಂದು ಆಸಕ್ತಿ ಕ್ಷೇತ್ರವನ್ನ ಹೊಂದಿರುತ್ತೆ. ನೆಕ್ಸ್ಟ್, ಇನ್ನೊಂದು ತುಂಬಾ ಕಡೆ ಕೇಳಿರೋದು, ಅಯ್ಯೋ ಸ್ಟೇಟ್ ಸಿಲೆಬಸ್ ತಗೊಂಡ್ರೆ PUC ಯಲ್ಲಿ ಕಷ್ಟ ಆಗತ್ತೆ ಅಂತ. ಇದು ಕೂಡ ಸುಳ್ಳು. PUC ಯಲ್ಲಿ ಕಷ್ಟ ಆಗೋದು, ಸುಲಭ ಆಗೋದು ಮಕ್ಕಳ ಒಂದು ಪರಿಶ್ರಮದ, ಅವರ ವರ್ಕ್ ಮೇಲೆ, ಅವರು ಹೇಗ್ ಸಮಯವನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾತ್ರ ಆಗಿದೆ. ಬಿಟ್ರೆ CBSE ಇಂದ ಬಂದ್ ಮಕ್ಳಿಗೇನೋ ಚೇಂಜಸ್ ಆಗುತ್ತೆ, ಸ್ಟೇಟ್ ಸಿಲೆಬಸ್ ಇಂದ ಹೋದ್ ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ಕೂಡ ಅಷ್ಟೊಂದು ಒಪ್ಪುವಂತ ಸತ್ಯ ಅಲ್ಲ. ಓಕೆನಾ? ಏನೋ ಕೆಲವೊಂದು ಪಾಠಗಳು ಸ್ವಲ್ಪ CBSE ಅಲ್ಲಿ ಒಂದೆರಡು ಎಕ್ಸ್ಟ್ರಾ ವಿಷಯವನ್ನ ಅವ್ರು ತಿಳ್ಕೊಂಡಿರ್ಬಹುದು, ಬಟ್ ಇವರು ಕೂಡ ಅಲ್ಲಿ ಹೋದ ತಕ್ಷಣ ಸೇಮ್ ಎಲ್ರು ಕಲಿತಾರೆ. ಓಕೆ, ನೆಕ್ಸ್ಟ್, ಇಂಗ್ಲಿಷು ತುಂಬಾ ಪುವರ್ ಇರುತ್ತೆ ಅನ್ನೋದನ್ನ ಕೇಳಿದೀನಿ. ಇದು ಯಾವ್ದು ನಾನ್ ಹೇಳ್ತಿರೋದಲ್ಲ, ಕಮೆಂಟ್ ಅಲ್ಲಿ ಬಂದಿರೋದನ್ನ ತಗೊಂಡಿರೋದು. ಮೇಮ್ ನಮ್ಮ ಮಕ್ಳು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಿದ್ದಾರೆ, ಸೊ ಈ ತರ ಎಲ್ಲ ಹೇಳ್ತಿದ್ದಾರೆ, ನಿಜನಾ ಅಂತ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಇಂಗ್ಲಿಷ್ ಪುವರ್ ಇರುತ್ತೆ, ಅಲ್ಲಿ ಆ ಮಕ್ಕಳು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಇದು ಕೂಡ ಒಂದು ಮಿತ್ತು. ಯಾಕೆಂದ್ರೆ ಇಂಗ್ಲಿಷ್ ಕಲಿಯೋದು ಮಕ್ಕಳ ಅಂದ್ರೆ ಆ ಒಂದು ಎನ್ವೈರನ್ಮೆಂಟ್ ಇದ್ರೆ ತನ್ನಂತಾನೆ ಕಲಿತಾರೆ. ಎಷ್ಟೋ ಜನ ಕನ್ನಡ ಮೀಡಿಯಂ ಅಲ್ಲಿ ಓದೋರು ಇವತ್ತು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟು ಎಂತೆಂತ ಕಂಪ್ನಿಯಲ್ಲಿ ಇದಾರೆ, ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇದು ಕೂಡ ನಂಬುವಂತ ಸತ್ಯ ಅಲ್ಲ. ಸ್ಟೇಟ್ ಸಿಲೆಬಸ್ ನಲ್ಲಿರೋ ಪೋಷಕರು ದಯವಿಟ್ಟು ಇಂತನ್ನೆಲ್ಲ ನಂಬಕ್ ಹೋಗ್ಬೇಡಿ. ನೆಕ್ಸ್ಟ್, CBSE ICSE ಗ್ರೇಟ್ ಅನ್ನೋದನ್ನ ತಲೆಯಿಂದ ತೆಗೆದಾಕಿ. ಅಪರ್ಚುನಿಟೀಸ್ ಕಡಿಮೆ ಇರುತ್ತಂತ, ಇದು ಕೂಡ ತುಂಬಾ 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 ತಪ್ಪು ಮಾಹಿತಿ. ಅಪರ್ಚುನಿಟೀಸ್ ಇರೋದು ಮಕ್ಕಳ ಸ್ಕಿಲ್, ಮಕ್ಕಳ ನಾಲೆಜ್, ಮಕ್ಕಳ ಒಂದು ಆಟಿಟ್ಯೂಡ್, ಮಕ್ಕಳ ಆಸಕ್ತಿ ಎಲ್ಲವನ್ನ ಅವಲಂಬಿಸಿ ಇರುತ್ತೆ. ಸ್ಟೇಟ್ ಸಿಲೆಬಸ್ ಮಕ್ಳೇನು ಅಪರ್ಚುನಿಟಿ ಕಡಿಮೆ ಸಿಗುತ್ತೆ ಅನ್ನೋದನ್ನ ನಂಬಕ್ ಹೋಗ್ಬೇಡಿ. ಯಶಸ್ಸು ಸಿಲೆಬಸ್ ಮೇಲೆ ಏನಿಲ್ಲ, ನಿಂತಿಲ್ಲ. ಓಕೆ, ಅಭ್ಯಾಸ ಇದ್ರೆ, ಸತತ ಪ್ರಯತ್ನ ಮಾಡಿದ್ರೆ ಯಾವ ಸಿಲೆಬಸ್ ಅಲ್ಲಿ ಓದಿದ್ರು ಕೂಡ ಅಚೀವ್ ಮಾಡ್ಬೋದು. ಗವರ್ಮೆಂಟ್ ಸ್ಕೂಲು ರೀ, ಅದೇನ್ ಫೆಸಿಲಿಟಿಗಳೇ ಇಲ್ಲ ಇವತ್ತು. ಅಂಥದ್ರಿಂದ ಓದ್ ಬಂದವರು ಅಬ್ಬಾ, ಅದನ್ನ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ತುಂಬಾ ವರಿ ಮಾಡ್ಕೋಬೇಡಿ. ಸಿಲೆಬಸ್ ಯಶಸ್ಸನ್ನ ಕೊಡೋದಿಲ್ಲ. ಸ್ಟೇಟ್ ಸಿಲೆಬಸ್ ಆಗ್ಲಿ, CBSE ಆಗ್ಲಿ, ICSE ಆಗ್ಲಿ ಮಕ್ಕಳಿಗೆ ಪ್ರೆಷರ್ ಕೊಟ್ಟು ಮಾಡುವಂತ ಕೆಲ್ಸ ಅಲ್ಲ. ಮಕ್ಕಳು ಸ್ಟೇಟ್ ಸಿಲೆಬಸ್ ಅಲ್ಲೇ ಓದ್ಲಿ, ಆದ್ರೆ ಏನ್ ಮಾಡ್ಲಿ ಹೇಳಿ, ಅವ್ರು ಬೇರೆ ಬೇರೆ ಅವ್ರಿಗೆ ಇಷ್ಟ ಆದ ಕ್ಷೇತ್ರಗಳನ್ನ ಕೂಡ ಆಯ್ಕೆ ಮಾಡ್ಕೊಂತ ಇರ್ಲಿ. ಅಪರ್ಚುನಿಟಿ ಎಲ್ಲಾ ಮಕ್ಳಿಗೂ ಸಿಗತ್ತೆ, ಮಕ್ಕಳು ಚೆನ್ನಾಗಿ ಏನ್ ಮಾಡಿದ್ರೆ, ಪರಿಶ್ರಮ ಹಾಕಿದ್ರೆ. ಓಕೆ, ಇದಿಷ್ಟು ಇಂದಿನ ವಿಷಯ ಆಗಿರುತ್ತೆ. ಇನ್ ಮುಂದೆ ದಯವಿಟ್ಟು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋ ಪೋಷಕರು, ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಿದೀವಿ, ನಮ್ಮ ಮಕ್ಕಳ ಭವಿಷ್ಯ ಹೇಗೋ ಅನ್ನೋದನ್ನ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಇನ್ಮೇಲೆ ತಲೆಯಿಂದ ತೆಗೆದು ಹಾಕಿ. ಯಾವುದು ಸಿಲೆಬಸ್ ಮೇಲೆ ನಿಂತಿಲ್ಲ. CBSE ICSE ಓದಿದ ಮಕ್ಕಳೇ ಗ್ರೇಟ್ ಅನ್ನೋದನ್ನು ಕೂಡ ನೀವು ತೆಗೆದಾಕಿ. ಎಲ್ಲಾ ಸಿಲೆಬಸ್ಗಳು ಈಕ್ವಲ್ಲೇ. ನಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಮಕ್ಕಳ ಕೈಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿ ವಿದ್ ಮಾಹಿತಿ.